ಹೊಸಪೇಟೆ ವಕೀಲರ ಸಂಘಕ್ಕೆ ಗಣ್ಯ ನ್ಯಾಯಮೂರ್ತಿಗಳ ಭೇಟಿ. ನ್ಯಾಯಾಂಗ ಮತ್ತು ವಕೀಲರ ನಡುವೆ ಸೌಹಾರ್ದದ ಸಂದೇಶ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ವಕೀಲರ ಸಂಘಕ್ಕೆ ಇಂದು ನ್ಯಾಯಾಂಗದ ಗಣ್ಯರು ಭೇಟಿ ನೀಡಿ ವಕೀಲರೊಂದಿಗೆ ಆತ್ಮೀಯವಾಗಿ ಸಂವಾದವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ರಿಜಿಸ್ಟ್ರಾರ್ ಆಗಿರುವ ಚಂದ್ರಶೇಖರ್ ರೆಡ್ಡಿ ಹಾಗೂ ವಿಜಯನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಕೀಲರ ಸಂಘದ ಸದಸ್ಯರನ್ನ ಭೇಟಿ ಮಾಡಿ ನ್ಯಾಯಾಂಗದ ಕಾರ್ಯವೈಖರಿ, ನ್ಯಾಯ ದಕ್ಷತೆ ಹಾಗೂ ವಕೀಲರ ಪಾತ್ರದ ಕುರಿತು ವಿಚಾರ ವಿನಿಮಯ ನಡೆಸಿದರು. ಚಂದ್ರಶೇಖರ ರೆಡ್ಡಿಯವರು 2005ರಲ್ಲಿ ಹೊಸಪೇಟೆಯ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದ ಹಿನ್ನೆಲೆ ಹಲವು ವರ್ಷಗಳ ಬಳಿಕ ಅದೇ ಸ್ಥಳಕ್ಕೆ ಆಗಮಿಸಿರುವುದು ವಕೀಲರಲ್ಲಿ ವಿಶೇಷ ಸಂತಸವನ್ನ ಮೂಡಿಸಿದೆ. ತಮ್ಮ ಹಳೆಯ ಸೇವಾ ದಿನಗಳನ್ನು ಸ್ಮರಿಸಿದ ಅವರು ಹೊಸಪೇಟೆಯೊಂದಿಗೆ ತಮ್ಮ ಬಾಂಧವ್ಯವನ್ನ ನೆನಪಿಸಿಕೊಂಡರು. ಸಭೆಯಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ನ್ಯಾಯಾಂಗ ಮತ್ತು ವಕೀಲರ ನಡುವಿನ ಉತ್ತಮ ಸಹಕಾರ ನ್ಯಾಯ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ನ್ಯಾಯಮೂರ್ತಿಗಳು ವಕೀಲರಿಗೆ ವೃತ್ತಿಪರ ನೈತಿಕತೆ, ನ್ಯಾಯಾಂಗದ ಗೌರವ ಹಾಗೂ ಸಾರ್ವಜನಿಕರಿಗೆ ಶೀಘ್ರ ನ್ಯಾಯ ದೊರಕುವಂತೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಭೇಟಿಯ ಸಂದರ್ಭದಲ್ಲಿ ವಕೀಲರ ಸಂಘದ ವತಿಯಿಂದ ಗಣ್ಯರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವಕೀಲರು, ನ್ಯಾಯಾಂಗದ ಅಧಿಕಾರಿಗಳು ಹಾಗೂ ಆಹ್ವಾನಿತ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯಾಯಾಂಗ ಮತ್ತು ವಕೀಲರ ನಡುವಿನ ಪರಸ್ಪರ ವಿಶ್ವಾಸವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ಈ ಭೇಟಿ ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಮಹೇಶ್ ಕೌಡಕಿ, ಪ್ರಜಾಪವರ್ ನ್ಯೂಸ್, ವಿಜಯನಗರ.